ಮಾರ್ಚ್ ಕೊನೆಯಲ್ಲಾದಂತ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದ್ರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನಿವತ್ತು ನಿಮ್ಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲಾ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಹಾಗಾದ್ರೆ ಗುರುಗ್ರಹದ ಬದಲಾವಣೆ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನ ನೋಡೋಣ. ಗುರುಗ್ರಹ ಬೇರೆ ರಾಶಿಯವರಿಗೆ ಕೊಡ್ತಾ ಇರೋಷ್ಟು ಲಾಭಗಳನ್ನ ವೃಶ್ಚಿಕ ರಾಶಿಯವರಿಗೆ ಕೊಡ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಇದು ಕೊಡ್ತಾ ಇರೋಂತ ಮೊದಲನೇ ಸಮಸ್ಯೆನೇ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಿಮಗೆ ವರ್ಕ್ ಲೋಡ್ ಜಾಸ್ತಿ ಆಗತ್ತೆ. ಹಾಗೆ ಅದಕ್ಕೆ ತಕ್ಕಂತ ಸ್ಯಾಲರಿ ಸಿಗಲ್ಲ, ಪ್ರಮೋಷನ್ ಸಿಗಲ್ಲ, ಅಪ್ರಿಸಿಯೇಷನ್ ಕೂಡ ಸಿಗ್ತಿಲ್ವಲ್ಲಪ್ಪ ಅಂತ ನಿಮ್ಗೆ ಅನ್ಸೋದಕ್ಕೆ ಶುರುವಾಗತ್ತೆ. ಹೀಗೆ ನಿಮಗೆ ಜೂನ್ ಜುಲೈ ಮಂತ್ ಅಲ್ಲಿ ಅನ್ಸೋದಕ್ಕೆ ಶುರುವಾಗತ್ತೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ಇದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ಯಾಕೋ ಅಂದ್ಕೊಂಡಿರೋಷ್ಟು ದುಡ್ಡು ಕೈ ಸೇರ್ತಿಲ್ಲ ಅಂತ ಜಾಬ್ನು ಚೇಂಜ್ ಮಾಡೋದಿಕ್ಕೆ ಟ್ರೈ ಮಾಡ್ತೀರಾ. ಹೆಲ್ತ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನಿಮಗೆ ಫಿಸಿಕಲಿ, ಫೈನಾನ್ಷಿಯಲಿ ಸಾಕಷ್ಟು ಕಷ್ಟಕರವಾದ ವರ್ಷ ಇದು. ಹಾಗಾಗಿ ಸ್ಪಿರಿಚುಯಲಿ, ಧಾರ್ಮಿಕತೆ ಕಡೆಗೆ ಸಾಕಷ್ಟು ಒಲವನ್ನ ತೋರಿಸಿ, ಹಾಗೆ ದೇವಸ್ಥಾನಗಳಿಗೆ ಓಡಾಟ, ದೇವಸ್ಥಾನಗಳಿಗೆ ಟ್ರಾವೆಲಿಂಗ್ ಮಾಡೋದು ಮೇ ನಂತರ ಇನ್ನೂ ಜಾಸ್ತಿ ಆಗತ್ತೆ. ಓವರ್ ಆಲ್ ಆಗಿ ಜಾಬ್ ಬಗ್ಗೆ ಹೇಳೋದಾದ್ರೆ, ನೀವು ಜಾಬ್ ಚೇಂಜ್ ಮಾಡೋದಿಕ್ಕೆ ಇದು ಒಳ್ಳೆ ಟೈಮ್ ಪೀರಿಯಡ್ ಅಲ್ಲ. ನಿಮಗೆ ಬೇರೆ ಕೆಲಸಕ್ಕೆ ಹೋದ್ರೂ ಅಲ್ಲೂ ಇದೇ ತರ ಕಷ್ಟಗಳನ್ನೇ ಅನುಭವಿಸಬೇಕಾಗತ್ತೆ. ನೀವು ಅನ್ಕೊಂಡಿರೋಂತ ಯಾವ ಕೆಲಸಗಳು ಆಗ್ತಿಲ್ಲ, ಅಷ್ಟು ದುಡ್ಡು ಬರ್ತಿಲ್ಲ ಅಂದಾಗ ಸ್ವಲ್ಪ ಟೆನ್ಷನ್ ಕೂಡ ಆಗುವಂತ ಸಂದರ್ಭ ಇರುತ್ತೆ. ವೃಶ್ಚಿಕ ರಾಶಿಯ ಹೌಸ್ ವೈಫ್ಸ್ ಬಗ್ಗೆ ಹೇಳೋದಾದ್ರೆ, ನಿಮಗೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳು ಜಾಸ್ತಿ ಆಗತ್ತೆ. ನಿಮಗೆ ಒತ್ತಡಗಳನ್ನ ಹೇರೋದಿಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿರೋ ಜನ ಎಲ್ಲ ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅಂತಾನು ಹೇಳ್ತಾ ಇರ್ತಾರೆ. ನೀವು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಪೂಜೆ ಪುನಸ್ಕಾರಗಳನ್ನ ಜಾಸ್ತಿ ಮಾಡಿ. ಇನ್ನ ವೃಶ್ಚಿಕ ರಾಶಿಯ ಅತ್ತೆ ಮಾವಂದಿರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸೊಸೆಯಂದಿರು, ಮನೆಗೆ ಬಂದಿರೋ ಸೊಸೆಯಂದಿರು ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಅವರಿಂದ ನಿಮಗೆ ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೆಯೋ ಅವಕಾಶ ಇದೆ. ಇನ್ನ ಗುರುಗ್ರಹದ ದೃಷ್ಟಿ ನಿಮ್ಮ ವ್ಯಯಭಾವ, ಧನಭಾವ ಹಾಗೂ ಸುಖಭಾವದ ಮೇಲೆ ಇರೋದ್ರಿಂದ ನಿಮಗೆ ದುಡ್ಡು ಖರ್ಚಾಗುವಂತ ಸಂದರ್ಭ ಜಾಸ್ತಿ ಆಗತ್ತೆ. ದುಡ್ಡು ಬಂದ್ರೂ ಅದು ಜಾಸ್ತಿ ಖರ್ಚಾಗುವಂತ ಸಂದರ್ಭಗಳೇ ಇಲ್ಲಿ ಕಾಣಿಸ್ತಾ ಇದೆ. ಇನ್ನ ಅಕ್ಟೋಬರ್ನ ನಂತರ ಗುರುಗ್ರಹ ಕಟಕ ರಾಶಿಗೆ ಬಂದಾಗ ನಿಮ್ಮ ಪ್ರಮೋಷನ್ ವಿಚಾರನ ನೀವು ಆಫೀಸ್ನಲ್ಲಿ ಮಾತಾಡಬಹುದು, ಅದರಿಂದ ಲಾಭನೂ ಆಗತ್ತೆ. ಆದ್ರೆ ಮತ್ತೆ ಗುರುಗ್ರಹ ಮಿಥುನ ರಾಶಿಗೆ ಬಂದಾಗ ನಿಮ್ಮ ಹೆಲ್ತ್ ಅಲ್ಲಿ ಹಾಗೆ ದುಡ್ಡಿನ ವಿಚಾರದಲ್ಲಿ ತೊಂದರೆ ಆಗುವಂತ ಸಂದರ್ಭ ಇದೆ. ಅದರಿಂದ ನೀವು ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ಸಮಯದಲ್ಲಿ ಗಂಡ ಮತ್ತೆ ಹೆಂಡತಿ ನಡುವೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಗಳು ಬರೋದಕ್ಕೆ ಶುರುವಾಗತ್ತೆ. ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನಿರ್ವಹಿಸಿ. ವೃಶ್ಚಿಕ ರಾಶಿಯವರಿಗೆ ಸಲಹೆ ಅಂತ ಹೇಳೋದಾದ್ರೆ, ಪ್ರತಿ ಗುರುವಾರದ ದಿನ ತಪ್ಪದೆ ಶ್ರೀ ರಾಮರಕ್ಷಾ ಸ್ತೋತ್ರವನ್ನ ಪಠಣೆ ಮಾಡಿ, ಹನುಮಾನ್ ಚಾಲೀಸ ಕೂಡ ಪಠಣೆ ಮಾಡಬಹುದು. ಎರಡನ್ನೂ ಒಟ್ಟಿಗೆ ಪಠಣೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭಗಳೇ ದೊರಕುತ್ತೆ ಅಂತ ಹೇಳ್ಬಹುದು. ಇನ್ನ ಈ ಸಂದರ್ಭದಲ್ಲಿ ನಿಮಗೆ ಗುರುವಿನ ದೃಷ್ಟಿಯಿಂದ ಅಥವಾ ಗುರುವಿನ ಬಲದಿಂದ ಧಾರ್ಮಿಕತೆ ಕಡೆಗೆ ಒಲವು ಜಾಸ್ತಿ ಆಗತ್ತೆ. ಜಗತ್ತಿನ ಅಥವಾ ನಿಮ್ಮ ಸುತ್ತಮುತ್ತಲಿನವರ ಸತ್ಯ ಅಸತ್ಯಗಳು ನಿಮ್ಮ ಕಣ್ಣಿಗೆ ಕಾಣಿಸೋದಿಕ್ಕೆ ಶುರುವಾಗತ್ತೆ. ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋತೀರಾ, ನಿಮ್ಮ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋತೀರಾ. ನಿಮ್ಗೆ ಓದೋದಿಕ್ಕೆ, ಬರೆಯೋದಿಕ್ಕೆ, ಕಲಿಯೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಆದ್ರೆ ರಿಸಲ್ಟ್ ಬರೋದಿಕ್ಕೆ ಒಂದಿಷ್ಟು ತಡ ಆಗತ್ತೆ. ಸೊ ಇದು ವೃಶ್ಚಿಕ ರಾಶಿಯವರ ಫಲ. ನಾನು ಹೇಳಿರೋ ಪರಿಹಾರಗಳನ್ನ ದಯವಿಟ್ಟು ಫಾಲೋ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಹರ ಹರ ಮಹಾದೇವ.